ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈಗಿನ ಪ್ರಪಂಚದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಮನುಷ್ಯನ ಆರೋಗ್ಯ ಯಾವ ರೀತಿ ಇದೆ, ಯಾವ ರೀತಿ ಹದಗೆಟ್ಟಿದೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಎಲ್ಲರೂ ಸರಿಯಾಗಿ ಒಂದು ವಿಷಯನ ಗಮನಿಸಿ. ಹಳೆ ಕಾಲದಲ್ಲಿ ಇದ್ದಂತಹ ಜನರು ಯಾವ ರೀತಿ ಇದ್ರು, ಅವರು ಎಂತಹ ಪದಾರ್ಥಗಳನ್ನು ತಿಂತಾ ಇದ್ರು, ಎಂತಹ ವಸ್ತುಗಳನ್ನು ಬಳಸ್ತಾ ಇದ್ರು, ಎಂತಹ ಜಾಗಗಳಲ್ಲಿ ಅವರು ವಾಸವಾಗ್ತಾ ಇದ್ರು. ಈಗ ನಾವಿರೋ ಜಾಗಗಳು ಯಾವ ರೀತಿ ಇದ್ದಾವೆ, ಎಂತಹ ವಸ್ತುಗಳನ್ನು ನಾವು ಬಳಸ್ತಾ ಇದ್ದೀವಿ, ಎಂತಹ ಪ್ರದೇಶಗಳಲ್ಲಿ ಇದ್ದೀವಿ, ಎಂತಹ ಆಹಾರವನ್ನು ತಿಂತಾ ಇದ್ದೀವಿ, ಈ ಎರಡನ್ನ ಕಂಪೇರ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಮನುಷ್ಯನ ಆರೋಗ್ಯ ಆವಾಗ ಹೇಗಿತ್ತು, ಇವಾಗ ಹೇಗಿದೆ ಅಂತ. ಹೇಗಿದ್ವಿ, ಹೇಗಾದ್ವಿ ಅಷ್ಟೇ ನಿಮಗೆ ಉತ್ತರ ಸಿಗುತ್ತೆ. ಹಳೆ ಕಾಲದಲ್ಲಿ ಮನುಷ್ಯರು ಪ್ರಕೃತಿಯೊಂದಿಗೆ ಒಂದು ಸತ್ಸಂಬಂಧವನ್ನು ಇಟ್ಕೊಂಡಿದ್ರು. ಈಶ್ವರನು ಈ ಲೋಕಕ್ಕೆ ತಂದೆ ಆದರೆ ಪಾರ್ವತಿ ಅಮ್ಮನವರು, ಅಂದರೆ ಪ್ರಕೃತಿ ಅಂದ್ರೇನೆ ಪಾರ್ವತಿ ಅಮ್ಮ, ಅವರು ನಮಗೆ ತಾಯಿ ಇದ್ದಂಗೆ ಅಲ್ವಾ. ಆ ಪ್ರಕೃತಿಯೊಂದಿಗೆ ಆಗಿನ ಜನರು ಒಂದು ಸತ್ಸಂಬಂಧವನ್ನು ಇಟ್ಕೊಂಡಿದ್ರು. ಅದಕ್ಕೋಸ್ಕರನೇ ಅವ್ರಿಗೆ ಯಾವುದೇ ಕಾಯಿಲೆಗಳು ಬರ್ದಂಗೆ ಉತ್ತಮವಾದ ಒಂದು ಗುಣಮಟ್ಟದ ಆಹಾರವನ್ನು ತಿಂತಾ ಇದ್ರು. ಅದಕ್ಕೆ ತಕ್ಕಂತೆ ಗಟ್ಟಿಮುಟ್ಟಾಗಿ ಅವರ ಆರೋಗ್ಯ ಪರಿಸ್ಥಿತಿ ಕೂಡ ಚೆನ್ನಾಗಿರ್ತಾ ಇತ್ತು. ಆದರೆ ಈಗ ಪ್ರಕೃತಿಯೊಂದಿಗೆ ಸಂಬಂಧನೇ ಇಲ್ಲ, ಎಲ್ಲ ಅಕ್ರಮ ಸಂಬಂಧಗಳೇ. ಇನ್ನು ರೋಗಗಳು ಕಾಯಿಲೆಗಳು ಬರದೆ ಇನ್ನೇನಾಗುತ್ತೆ ಹೇಳು. ಯಾರು ಪ್ರಕೃತಿಯ ಬೆಲೆ ಏನು ಅಂತ ತಿಳ್ಕೊಂಡು ಬೆಲೆ ಕಟ್ಟಕ್ಕೆ ಆಗದೆ ಇರುವಂಥ ಒಂದು ಅಮೂಲ್ಯವಾದ ಪ್ರಕೃತಿಯನ್ನು ನಾಶ ಮಾಡದೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಅದರೊಂದಿಗೆ ಬೆರೆತುಕೊಂಡಿದ್ದರೆ ಆ ಪ್ರಕೃತಿ ನಮಗೆ ಏನು ಬೇಕೋ ಎಲ್ಲ ಕೊಡುತ್ತೆ. ಅದನ್ನು ಬಿಟ್ಬಿಟ್ಟು ಮನುಷ್ಯನ ಸ್ವಾರ್ಥಕ್ಕಾಗಿ, ಲಾಭಕ್ಕಾಗಿ, ದುಡ್ಡಿನ ಆಸೆಗೋಸ್ಕರ ಇರುವಂಥ ಒಂದು ಪ್ರಕೃತಿಯನ್ನು ನಾಶ ಮಾಡಿಬಿಟ್ರೆ ಕೊನೆಗೆ ನಮಗೆ ಉಸಿರಾಡೋದಕ್ಕೆ ಗಾಳಿ ಕೂಡ ಸಿಗದೇನೆ ಪರದಾಡ್ಬಿಟ್ಟು ಬರದೇ ಇರುವಂಥ ಒಂದು ರೋಗಗಳು ಬಂದ್ಬಿಟ್ಟು ಸಿಗದೇ ಇರತಕ್ಕಂಥ ಒಂದು ಔಷಧಿನೇ ಸಿಗದೆ ನರಳಾಡಿ ಸಾಯಬೇಕಾಗುತ್ತೆ. ಮನುಷ್ಯನು ಆರೋಗ್ಯವಾಗಿ ಇದ್ದು ಹೆಚ್ಚು ಕಾಲ ಬಾಳ್ಬೇಕಂದ್ರೆ ಅವನು ತಿನ್ನುವಂಥ ಒಂದು ಪದಾರ್ಥದ ಗುಣಮಟ್ಟ ಚೆನ್ನಾಗಿರಬೇಕು, ಅವನು ವಾಸಿಸುವ ಸ್ಥಳ ಒಂದು ಚೆನ್ನಾಗಿರಬೇಕು, ಪರಿಸರ ಚೆನ್ನಾಗಿರಬೇಕು, ಗುಣಮಟ್ಟವಾಗಿರಬೇಕು, ವಿಷಪೂರಿತವಾಗಿ ಕಲುಷಿತ ಆಗದೇ ಇರುವಂಥ ಒಂದು ಪ್ರದೇಶ ಇರಬೇಕು. ಅವನು ತಿನ್ನುವಂಥ ಒಂದು ಪದಾರ್ಥ ಯಾವುದೇ ರೀತಿಯ ಕಲಬೇಕ ಆಗಿರಬಾರ್ದು, ವಿಷಪೂರಿತ ಆಗಿರಬಾರ್ದು. ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ನಮಗೆ ಏನು ಸಿಗುತ್ತೋ ಅದನ್ನು ತಿಂದರೆ ಮನುಷ್ಯ ಆರೋಗ್ಯವಾಗಿ ಚೆನ್ನಾಗಿ ಇರ್ತಾನೆ, ಹೆಚ್ಚು ಕಾಲ ಬಾಳ್ತಾನೆ. ಪ್ರಕೃತಿಯೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳೋದು ಬಿಟ್ಬಿಟ್ಟು ಮನುಷ್ಯನ ಸ್ವಾರ್ಥಕ್ಕಾಗಿ ಅದನ್ನು ನಾಶ ಮಾಡಿಬಿಟ್ಟು ಆ ಪ್ರಕೃತಿ ಅನ್ನೋದೇ ಒಂದು ನಮಗೆ ಒಳ್ಳೆ ನೈಸರ್ಗಿಕವಾದ ಒಂದು ಪ್ರಪಂಚ, ಆ ಪ್ರಪಂಚವನ್ನು ನಾಶ ಮಾಡಿಬಿಟ್ಟು ಮನುಷ್ಯನು ತಯಾರು ಮಾಡಿದಂತಹ ರೆಡಿಮೇಡ್ ಪ್ರಪಂಚ ಇದೆಯಲ್ಲ, ಮನುಷ್ಯನು ತಯಾರು ಮಾಡಿದಂಥ ರೆಡಿಮೇಡ್ ವಸ್ತುಗಳಾಗಿರ್ಬೋದು, ರೆಡಿಮೇಡ್ ಪ್ರಪಂಚ ಆಗಿರ್ಬೋದು, ಏನಾಗಿರ್ಬೋದು, ಮನುಷ್ಯನು ತಯಾರು ಮಾಡಿದಂತಹ ಕಲಬರಿಕೆ ವಿಷಪೂರಿತ ವಸ್ತುಗಳನ್ನು ಒಳಗೊಂಡಿರುವಂತಹ, ಪದಾರ್ಥಗಳನ್ನು ಒಳಗೊಂಡಿರುವಂತಹ, ಆಹಾರವನ್ನು ಒಳಗೊಂಡಿರುವಂತಹ ಈ ವಿಷಪೂರಿತ ಕಲಬೆರಿಕೆ ಹೊಂದಿರುವಂತಹ ಈ ವಿಷಪೂರಿತ ಪ್ರಪಂಚದಲ್ಲಿ ಮನುಷ್ಯನು ಹೆಚ್ಚು ಕಾಲ ಬಾಳೋದಕ್ಕೆ ಆಗೋದಿಲ್ಲ, ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನು ಏನೇ ತಯಾರು ಮಾಡಿದ್ರು, ಏನೇ ವಸ್ತು ತಯಾರು ಮಾಡಿದ್ರು, ಏನೇ ಪದಾರ್ಥ ತಯಾರು ಮಾಡಿದ್ರು ಸದ್ಯಕ್ಕೆ ಆರಂಭದಲ್ಲಿ ಸಂತೋಷವನ್ನು ಕೊಡುತ್ತೆ, ಸುಖವಾಗಿರುತ್ತೆ. ಬರ್ತಾ 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 ಅದು ಯಾವ ರೀತಿ ಆಗುತ್ತೆ ಅಂದರೆ ಮನುಷ್ಯನ ಆರೋಗ್ಯದ ಮೇಲೆ, ಮನುಷ್ಯನ ಬದುಕಿನ ಮೇಲೆ ಸ್ಲೋ ಪಾಯ್ಸನ್ ಅಂತಾರಲ್ಲ ಆ ರೀತಿ ಆಗುತ್ತೆ. ಮನುಷ್ಯ ಅಂದ್ರೇ ಹಾನಿಕಾರಕ, ಮನುಷ್ಯನಿಗಿಂತ ಹಾನಿಕಾರಕದ್ದು ಬೇರೆ ಈ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ. ಎಲ್ಲ ಜೀವಿಗಳಿಗಿಂತ ಬಹು ವಿಷಪೂರಿತವಾದದ್ದ ಒಂದು ಜೀವಿ ಅಂದರೆ ಮನುಷ್ಯ ಒಬ್ಬನೇ. ಆ ಭಗವಂತನು ನಮಗೂ ಕೊಟ್ಟಿರುವಂಥ ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಮನುಷ್ಯ ಬದುಕಿದ್ರೆ ಹೆಚ್ಚು ಕಾಲ ಬದುಕಬಹುದು, ಯಾವುದೇ ಅನಾರೋಗ್ಯದ ಸಮಸ್ಯೆ ಅನ್ನೋದು ನಮಗೆ ಬರದೆ ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಭಗವಂತನು ನಮಗೆ ಬದುಕೋದಕ್ಕೆ ವರವಾಗಿ ಕೊಟ್ಟಿರುವಂಥ ಈ ಪ್ರಕೃತಿಯನ್ನು ನಾಶ ಮಾಡಿಬಿಟ್ಟು ಮನುಷ್ಯನು ತಯಾರು ಮಾಡಿದಂಥ ವಸ್ತುಗಳನ್ನು ಒಳಗೊಂಡಂಥ ವಿಷಪೂರಿತ ಪ್ರಪಂಚದಲ್ಲಿ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನು ಮಿಷನ್ಗಳ ಮುಖಾಂತರ, ಫ್ಯಾಕ್ಟ್ರಿಗಳ ಮುಖಾಂತರ ಏನೇನು ವಸ್ತುಗಳು, ಏನೇನು ಪದಾರ್ಥಗಳು ತಯಾರಾಗಿ ಬಂದು ನಮಗೆ ಸೇರ್ತಾ ಇದ್ದಾವೋ ಅವೆಲ್ಲವೂ ಕೂಡ ಸದ್ಯಕ್ಕೆ ನಮಗೆ ಆಕರ್ಷಣೀಯವಾಗಿರುತ್ತೆ, ತಿನ್ನೋದಕ್ಕೆ ರುಚಿಕರವಾಗಿರುತ್ತೆ. ಬರ್ತಾ ಬರ್ತಾ ಅದು ಏನಾಗುತ್ತಂದರೆ ಸ್ಲೋ ಪಾಯ್ಸನ್ ಥರ ಆಗುತ್ತೆ. ಪ್ರತಿಯೊಂದು ಕೂಡ ಮನುಷ್ಯನ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ವಿಷಪೂರಿತವಾಗಿ ಮನುಷ್ಯನಿಗೆ ಬರಬಾರದಂತಹ ರೋಗಗಳು, ಕಾಯಿಲೆಗಳು ಬಂದು ಮನುಷ್ಯನ ಆರೋಗ್ಯ ಕ್ಷೀಣವಾಗಿ ಬೇಗ ಸತ್ತೋಗ್ತಾನೆ. ಈ ಪ್ರಪಂಚದಲ್ಲಿ ಕರೆಂಟ್ ಇಲ್ಲ ಅಂದರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಆ ಕರೆಂಟ್ ಅನ್ನೋದು, ವಿದ್ಯುತ್ ಅನ್ನೋದು ಕೂಡ
ಎಷ್ಟು ಬಳಸಬೇಕೋ ಅಷ್ಟೇ ಬಳಸಬೇಕು. ಅದರಿಂದ ಕೂಡ ಎಷ್ಟೋ ತೊಂದರೆಗಳಾಗುತ್ತವೆ. ಈಗ ಮನೆಯಲ್ಲಿ ನಾವು ಮಿಕ್ಸಿಯಿಂದ ಹಿಡಿದು, ಫ್ಯಾನಿಂದ ಹಿಡಿದು, ಟಿ ವಿಯಿಂದ ಹಿಡಿದು, ಫ್ರಿಜ್ಜಿಂದ ಹಿಡಿದು ಪ್ರತಿಯೊಂದು ಕೂಡ ಎಲೆಕ್ಟ್ರಿಕಲ್ ಐಟಮ್ಸೇ. ಮಿಕ್ಸಿಯಲ್ಲಿ ನಾವು ಎಲ್ಲ ರುಬ್ತೀವಿ. ಆ ಮಿಕ್ಸಿಯಲ್ಲಿ ರುಬ್ಬಿದಂಥ ಒಂದು ಆಹಾರ ಪದಾರ್ಥಗಳು ಮನುಷ್ಯನ ಮೇಲೆ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಈಗ ಎ ಸಿ ಇರುತ್ತೆ, ಫ್ರಿಜ್ ಇರುತ್ತೆ. ಆ ಫ್ರಿಜ್ ಅನ್ನೋದು ಕೂಡ ಒಂದು ವಿಷಪೂರಿತ ಮನುಷ್ಯನಿಗೆ ಆಗುತ್ತೆ. ಫ್ರಿಜ್ ಅನ್ನೋದು ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಇರಲೇಬೇಕು. ಅದಿಲ್ಲ ಅಂದರೆ ಮನುಷ್ಯ ಬದುಕೋದಕ್ಕೆ ಆಗೋದಿಲ್ಲ. ಆ ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಈ ಫ್ರಿಜ್ಗೆ ಎ ಸಿ ಬರುತ್ತಲ್ಲ, ತಣ್ಣಗಿರುತ್ತೆ ಫ್ರಿಜ್ಜು. ಆ ಫ್ರಿಜ್ ತಣ್ಣಗಿರೋದಕ್ಕೆ ಕಾರಣ ಏನು? ಕರೆಂಟು ಅಲ್ವಾ? ಆ ಫ್ರಿಜ್ಜಲ್ಲಿ ಏನೇ ಇಟ್ಟರೂ ಕೂಡ ಫ್ರೆಶ್ ಆಗಿರುತ್ತೆ. ಹಣ್ಣುಗಳು, ತರಕಾರಿಗಳು ಎಲ್ಲ ಇಡ್ತಾರೆ. ಆ ಫ್ರಿಜ್ನಲ್ಲಿ ಇರುವಂಥ ಒಂದು ಆಹಾರ ಪದಾರ್ಥಗಳನ್ನು ಆಚೆ ಇಟ್ಬಿಟ್ಟು 1 ಗಂಟೆ ಇಟ್ಟರೆ ಆಮೇಲೆ ನೋಡಿ ಅದರ ಪರಿಸ್ಥಿತಿ ಯಾವ ರೀತಿ ಆಗಿರುತ್ತೆ ಅಂತ. ಆ ಕರೆಂಟ್ ಅನ್ನೋದು ಆ ಹಣ್ಣುಗಳನ್ನು, ತರಕಾರಿಗಳನ್ನು, ಆ ಪದಾರ್ಥಗಳನ್ನು ಇರುವಂಥ ಒಂದು ಸತ್ವವನ್ನು ಎಳ್ಕೊಂಡು ಬಿಟ್ಟಿರುತ್ತೆ. ಅದರಲ್ಲಿರುವ ಒಂದು ಜೀವಾಂಶವನ್ನು ಕರೆಂಟ್ ಎಲ್ಲ ಎಳ್ಕೊಂಡು ಬಿಟ್ಟಿರುತ್ತೆ. ಅದು ಸತ್ತ ಹೆಣ ಇದ್ದಂಗೆ. ಅದನ್ನು ನಾವು ಫ್ರೆಶ್ ಆಗಿ ಸಾಂಬಾರು ಮಾಡಿಕೊಂಡು ಅದರಿಂದ ನಾವು ತಿಂತೀವಿ. ಕೂಲ್ ಡ್ರಿಂಕ್ಸು ಅಷ್ಟೇ, ಅದರಲ್ಲಿ ಇಡ್ತೀವಿ, ತಣ್ಣಗಾದ ಮೇಲೆ ತಿಂತೀವಿ. ಅದು ಕೂಡ ಸ್ಲೋ ಪಾಯ್ಸನ್ ಆಗೇ ಆಗುತ್ತೆ. ಈಗ ಎಷ್ಟೋ ಜನ ಸಾಂಬಾರು ಕೂಡ ತಂಗಳನ್ನ ಕೂಡ ಬಿಸಿಯಾಗಿ ಉಳಿದಿರುವಂಥ ಒಂದು ಪದಾರ್ಥಗಳನ್ನು ಫ್ರಿಜ್ಜಲ್ಲಿ ಇಟ್ಟು ಬೆಳಿಗ್ಗೆ ಅದನ್ನು ಬಿಸಿಯಾಗಿ ಮಾಡಿಕೊಂಡು ಫ್ರೆಶ್ ಆಗಿ ತಿಂತಾರೆ. ತಣ್ಣಗಾಗಿರೋ ಒಂದು ಪದಾರ್ಥವನ್ನು ಬಿಸಿ ಮಾಡಿದ್ರೆ ಅದು ಪಾಯ್ಸನ್ ಆಗುತ್ತೆ, ವಿಷಪೂರಿತ ಆಗುತ್ತೆ. ಅಂತಹ ಪದಾರ್ಥಗಳನ್ನು ತಿಂದರೆ ಇನ್ನು ರೋಗಗಳು, ಕಾಯಿಲೆಗಳು ಬರದೆ ಮನುಷ್ಯ ಆರೋಗ್ಯವಾಗಿ ಎಲ್ಲಿರ್ತಾನೆ ಹೇಳಿ? ಸ್ನೇಹಿತರೆ, ಎಲ್ಲರೂ ತಿಳ್ಕೋಬೇಕಾಗಿರೋ ಒಂದು ವಿಷಯ ಏನೆಂದರೆ, ಮನುಷ್ಯನು ಈಗಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಕಾಲ ಬದುಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಗರದ ಜೀವನಕ್ಕೆ ಅಳವಡಿಕೆ ಮಾಡ್ಕೊಬಿಟ್ಟಿದ್ದೀವಿ. ಈ ನಗರದಲ್ಲಿ ಉತ್ತಮವಾದ ವಾತಾವರಣ ಆಗಲಿ, ಗಾಳಿಯಾಗಲಿ, ಶುದ್ಧವಾದ ನೀರಾಗಲಿ, ಪರಿಶುದ್ಧವಾದ ಒಂದು ಆಹಾರ ಪದಾರ್ಥಗಳಾಗಲಿ ನಮಗೆ ಸಿಗೋದಿಲ್ಲ. ಎಲ್ಲವೂ ಕೂಡ ವಿಷಪೂರಿತ, ಕಲಬೆರಕೆ, ರಾಸಾಯನಿಕ ಮಿಶ್ರಣ ಹೊಂದಿರುವಂಥ ಒಂದು ಆಹಾರ ಪದಾರ್ಥಗಳೇ ಎಲ್ಲ ವಸ್ತುಗಳು ನಾವು ಬಳಸೋದು, ತಿಂತಾ ಇರೋದು. ಇಂತಹ ವಿಷಪೂರಿತ ಆಹಾರ ಪದಾರ್ಥಗಳನ್ನು ತಿಂದರೆ ಮನುಷ್ಯ ಅನಾರೋಗ್ಯ ಆಗೇ ಆಗ್ತಾನೆ, ಕಾಯಿಲೆಗಳು ಬಂದೇ ಬರ್ತವೆ. ಈ ರೀತಿಯಾಗಿ ವಿಷಪೂರಿತ ವಸ್ತುಗಳನ್ನು, ವಿಷಪೂರಿತ ಪದಾರ್ಥಗಳನ್ನು ಒಳಗೊಂಡಿರುವಂಥ ಈ ವಿಷಪೂರಿತ ಜಗತ್ತಿನಲ್ಲೇ ಮನುಷ್ಯನು ಹೆಚ್ಚಿನ ಕಾಲ ಆರೋಗ್ಯದಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಅಂದರೆ ಒಂದೇ ಒಂದು, ಹಳ್ಳಿ ಜೀವನ. ಹಳ್ಳಿ ಕಡೆ ಇದ್ದರೆ ಹೆಚ್ಚು ಕಾಲ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಈ ಬ್ಯುಸಿ ಲೈಫ್ನಲ್ಲಿ, ನಗರದಲ್ಲಿ ಎಲ್ಲ ವಿಷಪೂರಿತ ಆಹಾರ, ವಿಷಪೂರಿತ ವಸ್ತುಗಳನ್ನು ಒಳಗೊಂಡಿರುವುದರಿಂದ ಇಲ್ಲಿ ಮನುಷ್ಯನಿಗೆ ಸಂಪಾದನೆ ಇರುತ್ತೆ, ಆದರೆ ಆರೋಗ್ಯ ಇರೋದಿಲ್ಲ. ಸಂಪಾದನೆ ಜೊತೆ ಟೆನ್ಷನ್ ಇರುತ್ತೆ, ಅನಾರೋಗ್ಯ ಇರುತ್ತೆ, ನೆಮ್ಮದಿ ಇರೋದಿಲ್ಲ, ಸಂತೋಷ ಇರೋದಿಲ್ಲ. ಒಂದು ಬೇಕಂದರೆ ಎಷ್ಟೋ ನಾವು ತ್ಯಾಗ ಮಾಡಬೇಕಾಗುತ್ತೆ. ಸಂಪಾದನೆಗೋಸ್ಕರ ಇಷ್ಟೆಲ್ಲ ನಾವು ತ್ಯಾಗ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ತ್ಯಾಗ ಮಾಡಿಬಿಟ್ಟು, ಸಂಪಾದನೆ ಮಾಡಿಬಿಟ್ಟು ಮನುಷ್ಯ ಏನು ಸಾಧಿಸ್ತಾನೆ? ಕೊನೆಗೆ ಅವನು ಸಂಪಾದನೆ ಮಾಡಿದಂಥ ಹಣನೇ ಅವನ ಅನಾರೋಗ್ಯಕ್ಕೆ ಎಲ್ಲ ಖರ್ಚು ಮಾಡಿಬಿಟ್ಟು ಎಲ್ಲ ಕಳ್ಕೊಂಡು ಒಬ್ಬಂಟಿಯಾಗ್ತಾನೆ. ಈ ವಿಷಪೂರಿತ ಜಗತ್ತಿನಿಂದ ತಪ್ಪಿಸ್ಕೊಂಡು ಮನುಷ್ಯ ಆರೋಗ್ಯವಾಗಿದ್ದು ಹೆಚ್ಚಿನ ಕಾಲ ಬಾಳ್ಬೇಕಂದ್ರೆ ಪರಿಹಾರನೇ ಇಲ್ವಾ? ಪರಿಹಾರ ಇದೆ. ಹಳ್ಳಿ ಜೀವನ. ಹಳ್ಳಿಯಿಂದ ಡಿಲ್ಲಿವರೆಗೂ ಯಾವುದೇ ಸ್ಥಳ ಆಗಿರ್ಬೋದು, ಯಾವುದೇ ಪ್ರದೇಶ ಆಗಿರ್ಬೋದು, ಯಾವುದೇ ಊರಾಗಿರ್ಬೋದು, ಯಾವುದೇ ನಗರ ಆಗಿರ್ಬೋದು, ಮಲಿನ ಇಲ್ಲದೇ ಇರುವಂಥ ಒಂದು ಪ್ರದೇಶದಲ್ಲಿ ಆರೋಗ್ಯವಾಗಿ ಇರೋದಕ್ಕೆ ಕಾರಣ ಆಗುತ್ತೆ. ವಿಷಪೂರಿತ, ಕಲಬೆರಕೆ, ರಾಸಾಯನಿಕ ಪದಾರ್ಥಗಳನ್ನು ಬಳಸದೆ ನೈಸರ್ಗಿಕವಾಗಿ ಪ್ರಕೃತಿಯ ಮುಖಾಂತರ ಏನು ಸಿಗುತ್ತೋ ನಾವು ಅದನ್ನು ಸ್ವೀಕರಿಸಿ ಅದನ್ನು ತಿಂದು ಹೊಟ್ಟೆಗೆ ತಿನ್ನುವಂಥ ಆಹಾರ ಪದಾರ್ಥಗಳನ್ನು ನಾವೇ ಸ್ವತಃ ಬೆಳೆಸ್ಕೊಂಡು ತಿಂದ್ಕೊಂಡು ಒಳ್ಳೆಯ ವಾತಾವರಣದಲ್ಲಿ ನಾವೇನಾದರೂ ಜೀವನ ಮಾಡಿದ್ರೆ ಉತ್ತಮವಾದಂಥ ಒಂದು ಆರೋಗ್ಯ ಇರುತ್ತೆ, ಮನುಷ್ಯ ಹೆಚ್ಚು ಕಾಲ ಬಾಳೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಇದೇ ರೀತಿ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.